ನನಗೆ DC ಆಗಿ ನಾನು ಕೆಲಸ ಇದು ಮಾಡ್ತಿರ್ಬೇಕಾದ್ರೆ ಕಾರ್ಪೊರೇಷನ್ ಇದು ಭಾಳಷ್ಟು ಒಂದು ಕಂಪ್ಲೇಂಟ್ಸ್ ಬರುವಂಥದ್ದು. ಆವಾಗ ಏನಾಗ್ತಾ ಇತ್ತು, ಕಾರ್ಪೊರೇಷನ್ ಕಮಿಷನರಿಗೆ ಕೊಡ್ತಾ ಇದ್ವಿ ಅಥವಾ ನಾನೇ ಖುದ್ದಾಗಿ ಅಟೆಂಡ್ ಮಾಡುವಂಥ ಒಂದು ಇದರಲ್ಲಿತ್ತು. ಆದರೂ ಕೂಡ ಕೆಲವೊಂದು ಸಮಸ್ಯೆಗಳನ್ನ ಒಂದು ಸಿಸ್ಟಮೆಟಿಕ್ ಆಗಿ ನಾವು ಸಾಲ್ವ್ ಮಾಡಬೇಕು ಅಂತ ಇದು ಅಂತ ಹೇಳಿದ್ರೆ ಈ ಫೋನಿನ ಕಾರ್ಯಕ್ರಮ ರೀತಿ ಮಾಡಬೇಕು ಅಂತ ಒಂದು ಇದು ನಾನು ಪ್ರತಿ ಜಿಲ್ಲೆಯಲ್ಲೂ ಮಾಡ್ತಾ ಇದ್ದೆ. ಬೇರೆ ಬೇರೆ ಕೆಪಾಸಿಟಿಲಿ CEO ಆಗಿದ್ದಾಗ ಮಾಡ್ತಿದ್ದೆ, ಕಾರ್ಪೊರೇಷನ್ ಕಮಿಷನರ್ ಆದಾಗೂ ಮಾಡಿದ್ದೆ. ಅದೇ ರೀತಿ ಇದು ಒಂದು ಸಮಯದಲ್ಲೂ ಕೂಡ ನಾವು ಮಾಡಬೇಕು ಅಂತ ಮಾಡಿದ್ದು. ಇವತ್ತು ಬಹುಶಃ 36 ಅನಿಸುತ್ತೆ, 36 ಕಂಪ್ಲೇಂಟ್ಸ್ ನಮಗೆ ಬಂದಿರುವಂಥದ್ದು. ಈ ಒಂದು ಕಂಪ್ಲೇಂಟ್ಸ್ನ ನಾವು 2 ರೀತಿ ವಿಂಗಡಣೆ ಮಾಡ್ತೀವಿ. ಒಂದು ಕಂಪ್ಲೇಂಟ್ನ ಸಾಲ್ವ್ ಮಾಡುವಂಥದ್ದು, ಕೆಲವೊಂದು ಈ ಹಂತದಲ್ಲಿ ಸಾಲ್ವ್ ಮಾಡೋಕ್ಕಾಗ್ದಲೇ ಇರುವಂಥದ್ದು. ಅಂದರೆ 2 ಪ್ರೈವೇಟ್ ಡಿಸ್ಪ್ಯೂಟ್ ಇರುತ್ತೆ. ಪ್ರೈವೇಟ್ ಡಿಸ್ಪ್ಯೂಟ್ ಎಲ್ಲ ನಾರ್ಮಲಿ ಕೋರ್ಟಲ್ಲಿ ನಿರ್ಧಾರ ಆಗುವಂಥದ್ದು. ಕೆಲವೊಂದು ಪ್ರೈವೇಟ್ ಜಾಗ ಇರುತ್ತೆ, ಆ ಪ್ರೈವೇಟ್ ಜಾಗದಲ್ಲಿ ನಮಗೆ ದಾರಿ ಕೊಡಿ ಅಂತ ಹೇಳ್ತಾರೆ. ಅದನ್ನು ಕೂಡ ನಮ್ಮ ಹಂತದಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ. ಬಟ್ ಈಸ್ಮೆಂಟ್ ರೈಟ್ ಅಡಿಲಿ ಏನಾದರೂ ಅವರಿಗೆ ನಡೆದಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಪ್ರಯತ್ನ ನಮ್ಮ ಕಡೆಯಿಂದ ನಡೆಯುತ್ತೆ. ಎರಡನೇದು ಸಾಲ್ವ್ ಮಾಡುವಂಥದ್ದು. ಈಗ ಕೆಲವೊಂದೆಲ್ಲ ಇಮಿಡಿಯೇಟಾಗಿ ಸಾಲ್ವ್ ಮಾಡುವಂಥದ್ದು ಇರುತ್ತೆ. ಕೆಲವೊಂದು ಬರ್ತ್ ಆ್ಯಂಡ್ ಡೆತ್ ಸರ್ಟಿಫಿಕೇಟ್ ಅಂತ ಬರ್ತಾರೆ, ಕೆಲವೊಂದು RTL ಅಪ್ಲಿಕೇಶನ್ ಆಗಿದ್ವಿ ಮಾಹಿತಿ ಇಲ್ಲ ಅಂತ ಬರ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ನಮ್ಮದು ಅರ್ಜಿಗಳ ಬಗ್ಗೆ ಇನ್ನೂ ವಿಲೇವಾರಿ ಆಗಿಲ್ಲ ಅಂತ. ಅವನ್ನೆಲ್ಲ ನಾವು ಶೀಘ್ರ ಅಂದರೆ 1-2 ದಿನದಲ್ಲೇ ಮಾಡುವಂಥದ್ದು ಒಂದು. ಕೆಲವೊಂದು ಮಧ್ಯಮ ರೀತಿ ಬರುತ್ತೆ, ಅಂದರೆ ಒಂದು 2 ವಾರದಿಂದ 3 ವಾರ ತೊಗೊಳುತ್ತೆ. ಅದು ಈಗ ರಸ್ತೆ ಬೇಕು ಅಂತ ಹೇಳ್ತಾರೆ, ಅದನ್ನು ಎಸ್ಟಿಮೇಟ್ ಮಾಡಿ ನಮ್ಮ ಹಂತದಲ್ಲಿ ಅದನ್ನು ಅಪ್ರೂವಲ್ ತೊಗೊಂಡು ಟೆಂಡರ್ ಕರೆದು ಕಾಮಗಾರಿ ಚಾಲನೆ ಮಾಡುವಂಥದ್ದು. ಅದು ಒಂದು 3 ವಾರದಿಂದ 6 ವಾರ ತನಕ ಸಮಯ ಅವಕಾಶ ಇರುತ್ತೆ. ಕೆಲವೊಂದು ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ನಾವು ತಗೋಬೇಕು, UGD ಸಮಸ್ಯೆ ಇರ್ಬೋದು, ಮೇಜರ್ ರೋಡ್ ಸಮಸ್ಯೆ ಇದಿರ್ಬೋದು, ಅಥವಾ ಡ್ರೈನೇಜ್ ಸಮಸ್ಯೆ ಇರ್ಬೋದು. ಅಂಥವನ್ನೆಲ್ಲ ನಾವು ಹೊಸದಾಗೇ ಮಾಡಿ ಇಡೀ ಆ ಏರಿಯಾಗೆ ನಾವು ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕಾಗ್ತದೆ. ಸೊ ಈ ರೀತಿ ನಾವು ಸಮಸ್ಯೆನ ವಿಂಗಡಿಸಿ ಈ ಫೋನಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಆಗುತ್ತೆ ಅಂದರೆ, ನೆಕ್ಸ್ಟ್ ಮುಂದಿನ ಫೋನಿನ ಕಾರ್ಯಕ್ರಮದೊಳಗಡೆ ಎಷ್ಟು ನಾವು ಅರ್ಜಿಗಳನ್ನ ವಿಲೇವಾರಿ ಮಾಡೋಕ್ಕಾಯ್ತು, ಎಷ್ಟು ಮುಂದಿನ ದಿನಗಳಲ್ಲಿ ಆಗ್ತದೆ, ಮತ್ತು ಎಷ್ಟು ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ದಲೇ ಅಂದರೆ ಮಾಡುವಂಥದ್ದಲ್ದಲೇ ಇರುವಂಥದ್ದನ್ನು ನಾವು ಅದೇ ರೀತಿ ವಿಲೆ ಇಡಿಸಿ ಮಾಡಬೇಕು ಅಂತ ಒಂದು ಸಣ್ಣ ಪ್ರಯತ್ನ. 1 ಗಂಟೆ ನಾವು ಇನಿಷಿಯಲಿ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಂಪ್ಲೇಂಟ್ ಏನಾದ್ರು ಬಂದರೆ ಅದು ವಾರಕ್ಕೊಂದು ಸರಿ ಅಥವಾ 2 ವಾರಕ್ಕೊಂದು ಸರಿ ಕೂಡ ಮಾಡೋ ಒಂದು ಯೋಚನೆ ಇದೆ. ಸೊ ಸಾರ್ವಜನಿಕರು ಈ ಒಂದು ಅಹವಾಲು ಸ್ವೀಕಾರದ ಏನು ನಾವು ಫೋನಿನ ಕಾರ್ಯಕ್ರಮ ಇದು ಮಾಡಿದ್ದೀವಿ, ತಮ್ಮ ಏನೇ ಒಂದು ಅಹವಾಲು ಇರ್ಬೋದು ನಮಗೆ ನೇರವಾಗಿ ತಿಳಿಸ್ಬೋದು. ನಾವು ನಿಮಗೆ ಆದಷ್ಟು ಬೇಗ ಅದು ಅಹವಾಲನ್ನು ಒಂದು ಸಮಸ್ಯೆನ ಪರಿಹಾರಗೊಳಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಓಕೆ, ಧನ್ಯವಾದ. ಡಾಗ್ ಶೆಲ್ಟರ್ ಭಾಳಷ್ಟು ನಮಗೆ ಕಂಪ್ಲೇಂಟ್ ಬರೋದ್ರಲ್ಲಿ ಈ ನಾಯಿಗಳ ಕಾಟ ಕೂಡ ಒಂದು ನಮಗೆ ಕಂಪ್ಲೇಂಟ್ಸ್ ಇರುವಂಥದ್ದು. ಇವಾಗಿನ ನಮ್ಮ ಸರ್ಕಾರದ ನಿರ್ದೇಶನದ ಪ್ರಕಾರ ಕಾರ್ಪೊರೇಷನ್ ಮತ್ತು ಎನಿ ಅರ್ಬನ್ ಲೋಕಲ್ ಬಾಡಿ ಅಂತ ನಾವು ತೊಗೊಂಡ್ರು ಎಲ್ಲ ಒಂದು ಡಾಗ್ ಶೆಲ್ಟರ್ನ ನಾವು ನಿಗದಿ ಮಾಡಿ ನಾಯಿಗಳಿಗೆ ಅಲ್ಲಿ ಒಂದು ABCನ ಮಾಡಿಸಿ ಅಲ್ಲೇ ನಾವು ಅದನ್ನು ಸಾಕಬೇಕು ಅನ್ನೋ ಒಂದು ನಿರ್ದೇಶನ ಇದೆ. ಈಗ ಇನಿಷಿಯಲಿ ಜನಗಣತಿ ಕೂಡ ಎಷ್ಟೊಂದು ಕಾರ್ಪೊರೇಷನಲ್ಲಿ ಅಥವಾ ಅರ್ಬನ್ ಲೋಕಲ್ ಬಾಡಿಯಲ್ಲಿ ಆಗಿಲ್ಲ. ನಾವು ಒಂದು ಅಂದಾಜು ಮೇಲೆ ನಾವು ಜನಗಣತಿ ಅಂದರೆ ನಾಯಿಗಳ ಗಣತಿ ಕೂಡ ನಾವು ಮಾಡ್ತಾ ಇದ್ದೀವಿ. ಈ ನಾಯಿಗಳ ಗಣತಿ ಒಂದು ಸರಿ ಪೂರ್ಣಗೊಂಡು ಅಥವಾ ನಮಗೆ ಒಂದು ಎಷ್ಟು ಸಂಖ್ಯೆಯಲ್ಲಿ ನಾಯಿಗಳಿದ್ದೇವೆ ಅಂತ ಗೊತ್ತಾದಾಗ ಆ ಒಂದು ಪ್ರಕಾರವಾಗಿ ನಾವು ಜಾಗನೂ ಕೂಡ ನಿಗದಿ ಮಾಡಿ ಅನುದಾನ ಕೂಡ ಕಾರ್ಪೊರೇಷನ್ ಅಥವಾ ಅರ್ಬನ್ ಲೋಕಲ್ ಬಾಡಿ ವತಿಯಿಂದ ಎಷ್ಟು ಮತ್ತು ಸರ್ಕಾರದ ವತಿಯಿಂದ ಎಷ್ಟು ನಾವು ಕೇಳಬೇಕು ಅನ್ನೋ ಒಂದು ನಿರ್ಧಾರ ಮಾಡಿ ಬರುವ ಒಂದು 2-3 ತಿಂಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿರುವಂಥ 13 ಅರ್ಬನ್ ಲೋಕಲ್ ಬಾಡೀಸು ಕೂಡ ಮಂಗಳೂರು ಮಹಾನಗರ ಪಾಲಿಕೆಯನ್ನು ಸೇರಿ ಅವೆಲ್ಲದಕ್ಕೂ ಒಂದು ಡಾಗ್ ಶೆಲ್ಟರ್ಗೆ ಜಾಗ ನಿಗದಿ ಮಾಡಿ ಜನರಿಗೆ ನಾಯಿ ಕಚ್ಚುವಿಕೆಯಿಂದ ಒಂದು ಈ ಸಮಸ್ಯೆಯನ್ನು ಒಂದು ಶೀಘ್ರ ಪರಿಹಾರ ಕೊಡಬೇಕು ಅಂತ ನಮ್ಮ ಒಂದು ಆಲೋಚನೆ.